ॐ यश्छन्दसामृषभो विश्वरूपः छन्दोऽभ्यध्यमृतात्संबभूव समेन्द्रो मेधया स्पृणोतु अमृतस्य देवधारणो भूयासम् शरीरं मे विचर्षणम् जिह्वा मे मधुमत्तमा कर्णाभ्यां भूरिविश्रुवम् ब्रह्मणः कोशोऽसि मेधया पिहितः श्रुतं मे गोपाय। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। हरिः ॐ। Universal prayer. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಆದಿತ್ಯವಾಸರ ಅಧಿಕ ಜ್ಯೇಷ್ಠ ಮಾಸದ ಶುದ್ಧ ನವಮಿ ತಿಥಿ. ಇಂತಹ ಶ್ರೇಷ್ಠವಾದ ಅಧಿಕ ಮಾಸದಲ್ಲಿ ಈ ಭಾನುವಾರದ ಮುಸ್ಸಂಜೆಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದ ಕೊನೆಯ ಕೆಲವು ಶ್ಲೋಕಗಳ ಪಾರಾಯಣ ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಪ್ರಾರಂಭದಲ್ಲಿ ಧ್ಯಾನ ಶ್ಲೋಕ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ವಿಶ್ವಸ್ಮೈ ನಮಃ. ಅನಾದಿರ್ಭೋರ್ಭುವೋ ಲಕ್ಷ್ಮೀ ಸುವೀರೋ ರುಚಿರಾಂಗದಃ ಜನನೋ ಜನಜನ್ಮಾದಿಃ ಭೀಮೋ ಭೀಮ ಪರಾಕ್ರಮಃ ಆಧಾರ ನಿಲಯೋ ಧಾತ ಪುಷ್ಪಹಾಸಃ ಪ್ರಜಾಗರಃ ಊರ್ಧ್ವಗಃ ಸತ್ಪಥಾಚಾರಃ ಪ್ರಾಣದಃ ಪ್ರಣವಃ ಪಣಃ ಪ್ರಮಾಣಂ ಪ್ರಾಣನಿಲಯಃ ಪ್ರಾಣಭೃತ್ ಪ್ರಾಣಜೀವನಃ ತತ್ವಂ ತತ್ವವಿದೇಕಾತ್ಮ ಜನ್ಮ ಮೃತ್ಯುಜರಾತಿಗಃ ಭೋರ್ಭುವಃ ಸ್ವಸ್ತರುಸ್ತಾರಃ ಸವಿತಾ ಪ್ರಪಿತಾಮಹಃ ಯಜ್ಞೋ ಯಜ್ಞಪತಿರ್ಯಜ್ವಾ ಯಜ್ಞಾಂಗೋ ಯಜ್ಞವಾಹನಃ ಯಜ್ಞಭೃದ್ಯಜ್ಞಕೃದ್ಯಜ್ಞೀ ಯಜ್ಞಭುಕ್ ಯಜ್ಞಸಾಧನಃ ಯಜ್ಞಾಂತಕೃತ್ಯಜ್ಞಗುಹ್ಯಂ ಯಜ್ಞಾಂತಕೃತ್ಯಜ್ಞಗುಹ್ಯಂ ಅನ್ನಮನ್ನಾದ ಏವ ಚ ಆತ್ಮಜೋನಿಃ ಸ್ವಯಂ ಜಾತಃ ವೈಖಾನಃ ಸಾಮಗಾಯನಃ ದೇವಕೀನಂದನ ಸ್ರಷ್ಟ ಕ್ಷಿತೇಶಃ ಪಾಪನಾಶನಃ ಶಂಖಭೃನ್ನಂದಕೀ ಚಕ್ರೀ ಶಾರ್ಂಗಧನ್ವಾ ಗದಾಧರಃ ರಥಾಂಗಪಾಣಿರಕ್ಷೋಭ್ಯಃ ಸರ್ವ
प्रहरणायुधः श्री सर्व प्रहरणायुध ॐ नम इति वनमाली गदीशार्ङ्गी शङ्खी चक्री च नन्दकी श्रीमन्नारायणो विष्णुर्वासुदेवोऽभिरक्षतु वनमाली गदीशार्ङ्गी शङ्खी चक्री च नन्दकी श्रीमन्नारायणो विष्णुर्वासुदेवोऽभिरक्षतु वनमाली गदीशार्ङ्गी शङ्खी चक्री च नन्दकी श्रीमन्नारायणो विष्णुर्वासुदेवोऽभिरक्षतु श्रीवासुदेवोऽभिरक्षतु ॐ नम इति ॐ नमो भगवते वासुदेवाय ॐ विश्वस्मै नमः ಶ್ರೀ ಸದ್ಗುರುಗಳ ನಾಮ ಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಜೈ ಜೈ ರಘುವೀರ ಸಮರ್ಥ. ಒಂದು ದಿವ್ಯವಾದ ಗುರು ಭಜನೆ, ಕನ್ನಡ ಭಾಷೆಯ ಗುರು ಭಜನೆ, ಲಿಪಿ ಮಾತ್ರ ದೇವನಾಗರಿಯಲ್ಲಿದೆ. ಇದು ಕನ್ನಡದ ಒಂದು ಗುರು ಭಜನೆ, ತಾವು ಪುನರಾವರ್ತಿಸಬಹುದು. ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಪರಮ ಸ್ವರೂಪನು ತಾನಂತೆ ಅರಿಯಲು ಭಕ್ತಿಯು ಬೇಕಂತೆ.
ಒಲಿದರೆ ಪಾವನನವನಂತೆ. ಸಂಸಾರದ ಭಯ ಅವಗಿಲ್ಲಂತೆ. ದಯಾಮಯ ಗುರು ಕರುಣಾಮಯ. ಕರುಣಾಮಯ ಗುರು ಪ್ರೇಮಮಯ. ಗುರುವಿಗೆ ಸಮನ್ಯಾರಿಲ್ಲಂತೆ. ಗುರು ಪಾದವ ನಂಬಿರಬೇಕಂತೆ. ದೃಢತೆಯು ತನಗಿರಬೇಕಂತೆ. ಧೃತಿಗೆಡದೆ ತಾನಿರಬೇಕಂತೆ. ದಯಾಮಯ ಗುರು ಕರುಣಾಮಯ. ಕರುಣಾಮಯ ಗುರು ಪ್ರೇಮಮಯ. ಪಾಪಿಗೆ ತಾ ಬಹುದೂರಂತೆ. ದುರ್ಮಾರ್ಗಿಗೆ ಕಾಣನು ಗುರುವಂತೆ. ಕುಟಿಲರಿಗೋಲಿಯನು ತಾನಂತೆ. ಕುಹಕಿಗೆ ಎಂದು ಸಿಗನಂತೆ. ದಯಾಮಯ ಗುರು ಕರುಣಾಮಯ. ಕರುಣಾಮಯ ಗುರು ಪ್ರೇಮಮಯ. ಕರುಣಾಮಯ ಗುರು ಪ್ರೇಮಮಯ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ್ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ ಶಂಭೋ. ಶ್ರೀಮದ್ ಭಗವದ್ಗೀತೆಯ ಸಪ್ತದಶೋಧ್ಯಾಯ, ಕೆಲವು ಶ್ಲೋಕಗಳ ಪಾರಾಯಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಸಪ್ತದಶೋಧ್ಯಾಯಃ. ಶ್ರದ್ಧಾತ್ರಯ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ. ದಾತವ್ಯಮಿತಿ ಯದ್ದಾನಂ ದೀಯತೇನುಪಕಾರಿಣೇ. ದೇಶೇ ಕಾಲೇ ಚ ಪಾತ್ರೇ ಚ
तद्दानं सात्विकं स्मृतम् यत्त्व प्रत्युपकारार्थम् फलमुद्दिश्य वा पुनः दीयते च परिक्लिष्टम् तद्दानं राजसं स्मृतम् अदेशकाले यद्दानम् अपात्रभ्यश्च दीयते असत्कृतमवज्ञातम् तत्तामसमुदाहृतम् ॐ तत्सदिति निर्देशः ब्रह्मणस्त्रिविधः स्मृतः ब्राह्मणास्तेन वेदाश्च यज्ञाश्च विहिताः पुरा तस्मादोमित्युदाहृत्य यज्ञदानतपः क्रियाः प्रवर्तन्ते विधानोक्ताः सततं ब्रह्मवादिना तदित्यनभिसन्धाय फलं यज्ञतपः क्रियाः दानक्रियाश्च विविधाः क्रियन्ते मोक्षकाङ्क्षिभिः तदित्यनभिसन्धाय फलं यज्ञतपः क्रियाः दानक्रियाश्च विविधाः क्रियन्ते मोक्षकाङ्क्षिभिः श्री गुरुभ्यो नमः। Om Tat Sat. This has been declared to be the triple designation of Brahman. By that were created formerly the Brahmanas, Vedas, and Yajnas. Om Tat Sat is a sentence of 3 words, each denoting one aspect or the other of the reality. The eternal reality indicated in the triple designation of Brahman, Om Tat Sat, is the source from which all castes, the Vedas, and sacrifices proceeded, even at the time of creation. All superimpositions can only arise from, exist in, and disappear into that which is their own substratum. Om is the greatest upasana. And how it has to be done, we have already seen it in the previous sessions. Now, we need to dwell upon the word tat. मनुष्य को चाहिए कि कर्म फल की इच्छा किए बिना विविध प्रकार के यज्ञ, तप तथा दान को तत् शब्द कहकर
संपन्न करे। ऐसी दिव्य क्रियाओं का उद्देश्य भव बंधन से मुक्त होना है। Without desiring fruitive results, one should perform various kinds of sacrifice, penance, and charity with the word Tat. The purpose of such transcendental activities is to get free from material entanglements. Tat iti anabhisandhaya phalam yajna tapah क्रियाः दान क्रियाः च विविधाः क्रियन्ते मोक्षकांक्षिभिः। तत् तತ್ ಅರ್ಥಾತ್ ತತ್ ಎಂಬ ನಾಮದಿಂದ ಹೇಳಲ್ಪಡುವ ಪರಮಾತ್ಮನದೇ ಈ ಸರ್ವಸ್ವವೂ ಇತಿ ಎಂದು ಭಾವಿಸಿಕೊಂಡು ಫಲಂ ಅನಭಿಸಂಧಾಯ ಫಲವನ್ನು ಬಯಸದೆ ವಿವಿಧಾ ಯಜ್ಞ ತಪಃಕ್ರಿಯಾ ನಾನಾ ರೀತಿಯ ಯಜ್ಞ ತಪಸ್ಸಾದಿ ಕ್ರಿಯೆಗಳು ಚ ಮತ್ತು ದಾನಕ್ರಿಯಾ ದಾನರೂಪಿ ಕ್ರಿಯೆಗಳು ಮೋಕ್ಷಕಾಂಕ್ಷಿಭಿ ಮೋಕ್ಷವನ್ನು ಬಯಸುವವರಿಂದ ಕ್ರಿಯಂತೆ ಮಾಡಲ್ಪಡುತ್ತವೆ. ತತ್ ಅರ್ಥಾತ್ ತತ್ ಎಂಬ ನಾಮದಿಂದ ಹೇಳಲ್ಪಡುವ ಪರಮಾತ್ಮನದೇ ಈ ಸರ್ವಸ್ವವು ಎಂದು ಭಾವಿಸಿಕೊಂಡು ಫಲವನ್ನು ಬಯಸದೆ ನಾನಾ ರೀತಿಯ ಯಜ್ಞ ತಪಸ್ಸು ಆದಿ ಕ್ರಿಯೆಗಳು ಮತ್ತು ದಾನರೂಪಿ ಕ್ರಿಯೆಗಳು ಮೋಕ್ಷವನ್ನು ಬಯಸುವವರಿಂದ ಮಾಡಲ್ಪಡುತ್ತವೆ. Those who are seekers of liberation, he who is thus trying to liberate himself from his own attachments, selfish desires, self-centeredness, and the consequent agitations, should undertake to perform all his activities in such a way that the causes that generate these disturbances in him are not thereby nourished, but are deliberately extinguished. The stanza is providing a tip to the seekers on how this subtle result can be achieved through actions performed with the right mental attitude. With the utterance of the Tat alone, the acts of sacrifice, penance, and charity are undertaken by the seekers of freedom without expectation of any reward. Tat indicates, as we have already explained, the universal truth, and it declares the oneness of all living creatures. To remember the larger interests of the family is to forget our own self-interest. To work for the community is to obliterate our own family interests. To work for the nation, to work for the national redemption is to overlook the limited community benefits. And to work for the world and humanity is to sink our national interests. Thus, to work in the field of yajna or tapas or dana with a mind that is tuned up to Tat, the universal oneness of the spiritual truth, is to work with no ego and consequently redeem ourselves from the thraldom of the flesh, from all the limitations of matter. The existing vasanas are exhausted and no new vasana are created. ನೋಡುವ 25ನೇ ಶ್ಲೋಕದ ಶಾಂಕರ ಭಾಷ್ಯ. ತತ್ ಇತಿ ಅನಭಿಸಂಧಾಯ ತತ್ ಇತಿ ಬ್ರಹ್ಮಾಭಿಧಾನಂ ಸಮುಚ್ಚಾರ್ಯ ಅನಭಿಸಂಧಾಯ ಚ ಯಜ್ಞಾದಿ ಕರ್ಮಣಃ ಫಲಂ ಯಜ್ಞ ತಪಃಕ್ರಿಯಾಃ ಯಜ್ಞಕ್ರಿಯಾಶ್ಚ ತಪಃಕ್ರಿಯಾಶ್ಚ ಯಜ್ಞ ತಪಃಕ್ರಿಯಾಃ ದಾನಕ್ರಿಯಾಶ್ಚ ವಿವಿಧಾಃ ಕ್ಷೇತ್ರ ಹಿರಣ್ಯ ಪ್ರದಾನಾದಿ ಲಕ್ಷಣಾಃ ಕ್ರಿಯಂತೆ ನಿರ್ವರ್ತ್ಯಂತೆ ಮೋಕ್ಷಕಾಂಕ್ಷಿಭಿಃ ಮೋಕ್ಷಾರ್ಥಿಭಿಃ ಮುಮುಕ್ಷುಭಿಃ. ತತ್ ಎಂದು ಅನಭಿಸಂಧಾನ ಮಾಡದೆ, ತತ್ ಎಂದು ಅಭಿಸಂಧಾನ ಮಾಡದೆ, ತತ್ ಎಂಬ ಬ್ರಹ್ಮದ ನಾಮವನ್ನು ಉಚ್ಚರಿಸಿ ಯಜ್ಞವೇ ಮುಂತಾದ ಕರ್ಮದ ಫಲವನ್ನು ಮನಸ್ಸಿಗೆ ತಂದುಕೊಳ್ಳದೆ ಯಜ್ಞಕ್ರಿಯೆಗಳನ್ನು ತಪಕ್ರಿಯೆಗಳನ್ನು ಎಂಬರ್ಥದಲ್ಲಿ ಯಜ್ಞ ತಪಕ್ರಿಯಾ ಎಂದಿದೆ. ವಿವಿಧವಾದ ದಾನಕ್ರಿಯೆಗಳನ್ನು
ಹೊಲ, ಚಿನ್ನ ಇವುಗಳನ್ನು ಕೊಡುವುದೇ ಮುಂತಾದ ದಾನ ಕ್ರಿಯೆಗಳನ್ನು ಮೋಕ್ಷಕಾಂಕ್ಷಿಗಳು, ಮೋಕ್ಷವನ್ನು ಬಯಸುವ ಮುಮುಕ್ಷುಗಳು ಮಾಡುತ್ತಾರೆ, ನೆರವೇರಿಸುತ್ತಾರೆ. ಇದರಿಂದ ಅವರ ಕರ್ಮಗಳಿಗೆ ಸದ್ಗುಣ್ಯವು ಬರುತ್ತದೆ, ಕರ್ಮದ ಕ್ಷಯವು ಉಂಟಾಗುವುದು. ಈ ರೀತಿಯಲ್ಲಿ ತತ್ ಎಂಬುದನ್ನು ಉಚ್ಚರಿಸಿ ಭಗವಂತನ ಧ್ಯಾನವನ್ನು ಮಾಡತಕ್ಕದ್ದು. ಮಾಯ ಎಂಬಳ ಸೃಜಿಸಿ ತಾಯನಾಗಿಸಿ ಜಗಕ್ಕೆ ಆಯಸಂಗೊಳುತ ಸಂಸಾರಿಯಾಗಿರುವ ನಾಯಕ ಬ್ರಹ್ಮನ್ ಅನುಯಾಯಿಗಳು ನಾವೆಲ್ಲ, ಹೇಯವದರೊಳಗೇನೋ ಮಂಕುತಿಮ್ಮ, ಹೇಯವದರೊಳಗೇನೋ ಮಂಕುತಿಮ್ಮ, ಮಂಕುತಿಮ್ಮ. ಮಾಯೆ ಎಂಬಳ, ಮಾಯೆ ಎಂಬಳ ತಾಯನಾಗಿಸಿ, ತಾಯನೂ ಆಗಿಸಿ ಸಂಸಾರಿಯಾಗಿರುವ, ಸಂಸಾರಿ ಆಗಿರುವ, ಹೇಯವದರೊಳಗೇನೋ, ಹೇಯವು ಅದರೊಳಗೆ ಏನೋ, ಆಯಸಂಗೊಳುತ್ತ ಆಯಾಸಗೊಳ್ಳುತ್ತಾ, ಹೇಯವು ಹೀನಾಯ ಅಥವಾ ಅಸಹ್ಯ. ಭಾವಾರ್ಥ ನೋಡ್ಕೊಳ್ಳಿ. ಸುಮ್ಮನೊಬ್ಬಂಟಿಯಂತಿಹುದು, ಹೊಮ್ಮುವನು, ಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನು ಎಂದು ಆ ಪರಬ್ರಹ್ಮ ಎಣಿಸಿದನಂತೆ. ಆ ಏಳಸಿಕೆಯೇ ಮಾಯೇ ಎಂದು ಗುಂಡಪ್ಪನವರು ಮುಕ್ತಕ 74ರಲ್ಲಿ ಬರೆಯುತ್ತಾರೆ. ಅದನ್ನೇ ಮುಂದುವರಿಸುತ್ತಾ, ಈ ಮಾಯೆಯನ್ನು ಸೃಷ್ಟಿಸಿ ಅದನ್ನು ಆ ಜಗತ್ತಿಗೆ ತಾಯಿಯಾಗಿಸಿ ತಂದೆಯ ರೂಪದಲ್ಲಿ ಆ ಪರಮಾತ್ಮ ಜಗತ್ ಸಂಸಾರಿಯಾಗಿದ್ದಾನೆ. ನಾವೆಲ್ಲ ಅವನ ಈ ಮಾಯಾ ಸಂಸಾರದ ವಾಸಿಗಳು ಮತ್ತು ಅವನ ಅನುಯಾಯಿಗಳು ಆಗಿರುವಾಗ ಈ ಜಗತ್ತಿನಲ್ಲಿ ಇದ್ದೂ ಈ ಜಗತ್ತನ್ನು ಅಸಹ್ಯ ಪಟ್ಟುಕೊಳ್ಳುವುದು ಸರಿಯೇನೋ ಎಂದು ಒಂದು ಪ್ರಶ್ನೆಯನ್ನು ನಮ್ಮ ಮುಂದಿಟ್ಟಿದ್ದಾರೆ ಮಾನ್ಯ ಗುಂಡಪ್ಪನವರು. He created the illusion, Maya, so that he could amuse himself. He made her, that is, he made Maya the mother of this world. He seems to be busy running this world as father. Such is the nature of the creator. He is the leader and we all follow him. What is the difficulty in accepting this fact, Mankutima? ಮಾಯ ಎಂಬಳ ಸೃಜಿಸಿ ತಾಯನಾಗಿಸಿ ಜಗಕ್ಕೆ ಆಯಾಸಂಗೊಳುತ ಸಂಸಾರಿಯಾಗಿರುವ ನಾಯಕ ಬ್ರಹ್ಮನ್ ಅನುಯಾಯಿಗಳು ನಾವೆಲ್ಲ, ಹೇಯವದರೊಳಗೇನೋ ಮಂಕುತಿಮ್ಮ, ಹೇಯವದರೊಳಗೇನೋ ಮಂಕುತಿಮ್ಮ, ಮಂಕುತಿಮ್ಮ. ಈ ಜಗತ್ತಿನ ಮಾಯಾವಿಲಾಸದ ನಾಟಕದ ಪಾತ್ರಧಾರಿಗಳಾದ ನಾವು ವಿಧಿಸಿದ ಪಾತ್ರವನ್ನು ನಿರ್ವಹಿಸಲೇಬೇಕು. ಅಸಹ್ಯ ಪಟ್ಟುಕೊಳ್ಳುವುದರಲ್ಲಿ ಅರ್ಥವೇ ಇಲ್ಲ. ನಾವು ಮಾಡುವ ಪ್ರತಿ ಕೆಲಸವೂ ನಾವು ಆಸೆಯಿಂದ ವಿಷಯ, ವಸ್ತು ಮತ್ತು ವ್ಯಕ್ತಿಗಳಿಗೆ ಅಂಟಿಕೊಂಡಿರುವುದರಿಂದಷ್ಟೇ ನಡೆಯುತ್ತದೆ. ನಮ್ಮ ಮನಸ್ಸುಗಳಲ್ಲಿ ಆಸೆಯು ಪಂಚಸ್ಪರ್ಶೇಂದ್ರಿಯಗಳು ಮತ್ತು ಪಂಚಜ್ಞಾನೇಂದ್ರಿಯಗಳ ಮೂಲಕ ಉಂಟಾಗುತ್ತದೆ. ಹಾಗೆ ಉಂಟಾದ ಆಸೆಯೇ ನಮ್ಮನ್ನು ಕಾರ್ಯಪ್ರವೃತ್ತರನ್ನಾಗಿಸುತ್ತದೆ. ಈ ಇಂದ್ರಿಯಗಳನ್ನು ಪ್ರಚೋದಿಸುವುದು ಮಾಯೆಯಿಂದ ಕೂಡಿದ ಪ್ರಕೃತಿ. ಹಾಗಾಗಿ ನಮ್ಮೆಲ್ಲಾ ಕಾರ್ಯಕಲಾಪಗಳಿಗೆ, ಭಾಷೆ ಭಾವಗಳಿಗೆ ನಮಗರ್ಥವಾಗದ ಮಾಯೆಯೇ ಕಾರಣ. ಈ ಮಾಯೆ ನಮ್ಮನ್ನು ತನ್ನ ಸೆಳೆತಕ್ಕೆಳೆದುಕೊಂಡು ಈ ಜಗತ್ತಿಗೆ ಅಂಟಿಸಿಬಿಟ್ಟಿದೆ. ಅದು ತನ್ನ ಕೆಲಸವನ್ನು ಹೇಗೆ ಮಾಡುತ್ತದೆ ಎಂದು ನಮಗೆ ಅರಿವಾಗುವುದೇ ಇಲ್ಲ. ಹಾಗಾಗಿ ಅದು ಮಾಯೆ. ಯಾ ಮಾ ಸಾ ಮಾಯಾ.
ನಮ್ಮ ಅಸ್ತಿತ್ವಕ್ಕೆ ನಮ್ಮ ತಾಯಿ ಹೇಗೆ ಮೂಲವೋ ಹಾಗೆಯೇ ಈ ಜಗತ್ತಿಗೆ ಮೂಲವಾಗಿ ತಾಯಿಯ ಸ್ಥಾನದಲ್ಲಿರುವುದು ಮಾಯೆ. ನಾವೆಲ್ಲ ಈ ಮಾಯಾಪೂರಿತ ಜಗತ್ತಿನ ಪಾತ್ರಗಳು. ಈ ಮಾಯೆಯ ಮೂಲಕ ನಮ್ಮ ಪಾತ್ರಗಳನ್ನು ರಚಿಸಿ ಪರಮಾತ್ಮ ಈ ಜಗತ್ತಿನ ನಾಟಕವನ್ನು ಆಡಿಸುತ್ತಿದ್ದಾನೆ. ಅವನ ಈ ಆಟದಲ್ಲಿ ನಾವೆಲ್ಲ ಆಟಕರು ಅಥವಾ ಪಾತ್ರಧಾರಿಗಳು. ಅವನು ನಾಯಕ, ನಾವೆಲ್ಲ ಅನುಯಾಯಿಗಳು. ಅವನ ದೈವಿ ವಿನ್ಯಾಸದ ರೀತ್ಯ ನಾವೆಲ್ಲ ನಡೆದುಕೊಳ್ಳಲೇಬೇಕು. ಹಾಗೆ ನಡೆದುಕೊಳ್ಳುವಾಗ ಇದು ಸರಿ, ಇದು ಸರಿಯಿಲ್ಲ, ಇದು ಸಹ್ಯ, ಇದು ಅಸಹ್ಯ, ಇದು ಚೆನ್ನ, ಇದು ಚೆನ್ನಿಲ್ಲ ಮುಂತಾಗಿ ನಾವು ಹೇಳುವುದಲ್ಲ ನಮ್ಮ ಮಾನುಷಿ ಭಾವದ ರೂಪಗಳಷ್ಟೇ. ಹೀಗೆ ಹೇಳುವುದರಿಂದ ನಾವು ಆ ಪರಮಾತ್ಮನ ಲೀಲೆಯನ್ನೇ ವಿಮರ್ಶಿಸಿದ ಹಾಗೆ ಆಗುತ್ತದಲ್ಲವೇ? ಈ ಮಾನುಷಿ ಭಾವದ ಪ್ರಾಕೃತ ಭಾವಗಳು ಮಾಯಾರೂಪದ ಪ್ರಕೃತಿಗೆ ಮತ್ತು ಪ್ರಕೃತಿಯಿಂದಾದ ಈ ಜಗತ್ತಿಗೆ ನಾವು ಅಂಟಿರುವುದರಿಂದ ಇದನ್ನು ನಾವು ಮೀರಿ ಬೆಳೆದಾಗ, ಅಂದರೆ ಅಂತರಂಗದಿಂದ ಪಕ್ವವಾದಾಗ ಎಲ್ಲವನ್ನೂ ಸಮಭಾವದಿಂದ ನೋಡಿ ಯಾವುದು ಹೇಯವಲ್ಲ ಎಂಬ ಮತ ಮನದಲ್ಲಿ ಗಟ್ಟಿಯಾಗುತ್ತದೆ. ಆ ರೀತಿಯ ಸಮಭಾವ ಗಟ್ಟಿತನವೇ ನಮ್ಮೆಲ್ಲ ಓದು ವಿದ್ಯಾಭ್ಯಾಸಕ್ಕೆ ಸಿಗಬೇಕಾದ ಫಲ. ಆ ಸ್ಥಿತಿಗೆ ತಲುಪಲು ಪ್ರತಿಯೊಬ್ಬರೂ ಪ್ರಯತ್ನ ಪಡಬೇಕು. ಉಳಿದ ವಿಚಾರಗಳನ್ನು ಮುಂದಿನ ವಾರ ಮುಂದುವರಿಸೋಣ. ಓಂ ತತ್ ಸತ್ ಈ 3 ಉಪಾಸನೆಗಳಲ್ಲಿ ಓಂ ಪ್ರಣವ ಉಪಾಸನೆ, ತತ್ ಉಪಾಸನೆಗಳನ್ನು ಇಂದು ನೋಡಿದ್ದೇವೆ. ಮುಂದಿನ ವಾರ ಸತ್ ಎಂಬ ಶಬ್ದದ ಉಪಾಸನೆಯನ್ನು ಯಾವ ರೀತಿ ಮಾಡತಕ್ಕದ್ದು ವಿಚಾರ ಮಾಡೋಣ. ಶಾಂತಿ ಮಂತ್ರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.